ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿಯ ಅಲ್ಟಿಮೇಟ್ ಕ್ವೀನ್ ಆಶಾ ಭೋಸ್ಲೆ ಅವರು ತಮ್ಮ 92ನೇ ವಯಸ್ಸಿನಲ್ಲಿ ಮುಂಬೈನ ಬೀಚ್ ಕ್ಯಾಂಡಿ ಹಾಸ್ಪಿಟಲ್ ನಲ್ಲಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ನಿಂದ ಮೃತಪಟ್ಟಿದ್ದಾರೆ. ಇವರು ಭಾರತ ಕಂಡ ಅತಿ ಶ್ರೇಷ್ಠ ಗಾಯಕಿ. ಇವರ ವಾಯ್ಸ್ ಕೇಳಿದ್ರೆ ಸಾಕು ಎಂತವರಿಗೂ ಮೈ ಜುಮ್ ಅನ್ಸೋದು ಗ್ಯಾರಂಟಿ. ಬರೋಬ್ಬರಿ 8 ದಶಕಗಳ ಕಾಲ ಹಾಡನ್ನ ಹಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿರೋ ಈ ಅದ್ಭುತ ಗಾಯಕಿ ಲೈಫ್ ಸ್ಟೋರಿ ಮಾತ್ರ ಒಂದು ಕಮರ್ಷಿಯಲ್ ಸಿನಿಮಾ ತರನೇ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಸಂಕಷ್ಟಗಳನ್ನ ಎದುರಿಸಿ ಮ್ಯೂಸಿಕ್ ವರ್ಲ್ಡ್ ನಲ್ಲಿ ತನ್ನದೇ ಆದ ಒಂದು ಸ್ಪೆಷಲ್ ಮಾರ್ಕ್ ಕ್ರಿಯೇಟ್ ಮಾಡಿದ ಕ್ರೆಡಿಟ್ ಇವರಿಗೆ ಸಲ್ಲುತ್ತೆ. ಅಷ್ಟಕ್ಕೂ ಆಶಾಜಿ ಅವರ ಲೈಫ್ ಅಲ್ಲಿ ಇಷ್ಟೊಂದು ನೋವುಗಳಿದ್ರು ಅವರು ಹೇಗೆ ಸ್ಮೈಲ್ ಮಾಡ್ತಾ ಎನರ್ಜೆಟಿಕ್ ಆಗಿ ಇರ್ತಾರೆ ಅನ್ನೋದು ಒಂದು ದೊಡ್ಡ ಮಿಸ್ಟ್ರಿನೇ. ಅವರ ಪರ್ಸನಲ್ ಲೈಫ್ ಇಶ್ಯೂಸ್ ಇಂದ ಹಿಡಿದು ಅವರ ಮ್ಯೂಸಿಕ್ ಜರ್ನಿ ವರೆಗೂ ಎಲ್ಲಾ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತು ಡಿಟೇಲ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸ್ನೇಹಿತರೆ, ಆಶಾ ಭೋಸ್ಲೆ ಅವರು ಮಹಾರಾಷ್ಟ್ರದ ಸಾಂಗ್ಲಿಯ ಗೋಳ್ ಗ್ರಾಮದಲ್ಲಿ ಸೆಪ್ಟೆಂಬರ್ 8, 1933ರಂದು ಸಂಗೀತ ಕುಟುಂಬದಲ್ಲಿ ಜನಿಸುತ್ತಾರೆ. ಕೇವಲ 9 ವರ್ಷ ಇದ್ದಾಗ ಅವರ ತಂದೆ ದೀನನಾಥ್ ಮಂಗೇಶ್ಕರ್ ಅವರು ತೀರ್ ಹೋಗ್ತಾರೆ. ಅಲ್ಲಿಂದ ಅವರ ಕಷ್ಟ ಶುರುವಾಗುತ್ತೆ. ಆ ಚಿಕ್ಕ ವಯಸ್ಸಲ್ಲೇ ಫ್ಯಾಮಿಲಿನ ಸಪೋರ್ಟ್ ಮಾಡಕ್ಕೆ ಅಂತ ಅಕ್ಕ ಲತಾ ಮಂಗೇಶ್ಕರ್ ಜೊತೆ ಸೇರಿ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ರೋಲ್ ಮಾಡಕ್ಕೆ ಶುರು ಮಾಡ್ತಾರೆ. 1943ರಲ್ಲಿ ಅವರ ಮೊದಲ ಸಾಂಗ್ ಚಲಾ ಚಲಾ ನೌಬಾಲ ಅನ್ನೋ ಮರಾಠಿ ಹಾಡಿನ ಮೂಲಕ ಅವರ ಸಿಂಗಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬಾಲಿವುಡ್ ನಲ್ಲಿ ಅವರಿಗೆ ಮೊದಲ ಚಾನ್ಸ್ ಸಿಕ್ಕಿದ್ದು 1948ರಲ್ಲಿ ಚುನಾಯಿಯ ಅನ್ನೋ ಸಿನಿಮಾದಲ್ಲಿ. ಆದ್ರೆ ಅಷ್ಟು ಸುಲಭವಾಗಿ ಅವ್ರಿಗೆ ಸಕ್ಸಸ್ ಸಿಗ್ಲಿಲ್ಲ. ಆ ಟೈಮ್ ನಲ್ಲಿ ಗೀತಾ ದತ್ ಮತ್ತೆ ಅಕ್ಕ ಲತಾ ಮಂಗೇಶ್ಕರ್ ಅವರದೇ ಹವಾ ಇತ್ತು. ಹಾಗಾಗಿ ಆಶಾಜಿ ಅವರಿಗೆ ಬರೀ ರಿಜೆಕ್ಟೆಡ್ ಸಾಂಗ್ಸ್ ಸಿಗ್ತಾ ಇತ್ತು. ಆದ್ರೆ ಆಶಾ ಅವರು ಮಾತ್ರ ಎದೆಗುಂದದೆ ಪ್ರತಿಯೊಂದು ಚಾನ್ಸ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಹಾರ್ಡ್ ವರ್ಕ್ ಮಾಡೋದನ್ನ ಬಿಡ್ಲೇ ಇಲ್ಲ. OP ನಾಯರ್ ಅವರ ಮ್ಯೂಸಿಕ್ ಡೈರೆಕ್ಷನ್ ನಲ್ಲಿ ಅವರಿಗೆ ದೊಡ್ಡ ಬ್ರೇಕ್ ಸಿಕ್ತು. ಅಲ್ಲಿಂದ ಅವರ ಕರಿಯರ್ ಗ್ರಾಫ್ ಮೇಲೆ ಹೋಗೋಕೆ ಶುರುವಾಯಿತು. ಇವತ್ತು ನಾವು ಕೇಳ್ತಿರೋ ಸಾವಿರಾರು ಹಿಟ್ ಸಾಂಗ್ಸ್ ಗಳ ಹಿಂದೆ ಅಂದು ಅವರು ಪಟ್ಟಂತ ಕಷ್ಟದ ಕಣ್ಣೀರು ಮತ್ತೆ ದೊಡ್ಡ ಪರಿಶ್ರಮನೇ ಇದೆ. ಸ್ನೇಹಿತರೆ, ಆಶಾ ಅವರ ಲೈಫ್ ನ ಅತಿ ದೊಡ್ಡ ಶಾಕಿಂಗ್ ವಿಷಯ ಅಂದ್ರೆ ಅದು ಅವರ ಲವ್ ಸ್ಟೋರಿ. ಇದು ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನಿಸಿದ್ರು ಕೂಡ ಕಹಿ ಸತ್ಯ. ಕೇವಲ 16 ವರ್ಷದ ಹುಡುಗಿಯಾಗಿದ್ದಾಗ ಆಶಾ ಅವರು ತಮ್ಮ ಅಕ್ಕ ಲತಾ ಮಂಗೇಶ್ಕರ್ ಅವರ ಸೆಕ್ರೆಟರಿ ಆಗಿದ್ದ 31 ವರ್ಷದ ಗಣಪತರಾವ್ ಭೋಸ್ಲೆ ಜೊತೆ ಎಸ್ಕೇಪ್ ಆಗಿದ್ರು. ಈ ಮದುವೆಗೆ ಮಂಗೇಶ್ಕರ್ ಫ್ಯಾಮಿಲಿಯಲ್ಲಿ ತುಂಬಾನೇ ವಿರೋಧ ಇತ್ತು. ಆದ್ರೂ ಆಶಾಜಿ ಪ್ರೀತಿಗೋಸ್ಕರ ಮನೆಯವರನ್ನೇ ಎದುರಿಸಿ ಮದುವೆಯಾದ್ರು. ಆದ್ರೆ ಅವರ ವೈವಾಹಿಕ ಜೀವನ ಅಂದುಕೊಂಡಷ್ಟು ಸುಖವಾಗಿರ್ಲಿಲ್ಲ. ಗಣಪತರಾವ್ ಅವರ ಫ್ಯಾಮಿಲಿಯಿಂದ ಆಶಾಜಿ ತುಂಬಾನೇ ಟಾರ್ಚರ್ ಅನುಭವಿಸಿದ್ರು. ಕೊನೆಗೆ 2 ಮಕ್ಕಳ ಜೊತೆ ತುಂಬು ಗರ್ಭಿಣಿಯಾಗಿದ್ದ ಸ್ಥಿತಿಯಲ್ಲೇ ಆಶಾಜಿ ಅವರನ್ನ ಗಂಡನ ಮನೆಯಿಂದ ಆಚೆ ಹಾಕಿದ್ರು. ಆ ಟೈಮಲ್ಲಿ ಅವರು ಅನುಭವಿಸಿದ ಪೇಯ್ನ್ ನಿಜಕ್ಕೂ ಯಾರಿಗೂ ಬರಬಾರ್ದು. ಅಷ್ಟು ನೋವಿನಲ್ಲೂ ಅವರ ಮಕ್ಕಳಿಗಾಗಿ ವಾಪಸ್ ಸಿಂಗಿಂಗ್ ಕಡೆ ಗಮನ ಕೊಟ್ರು. 1980ರಲ್ಲಿ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ RD ಬರ್ಮನ್ ಅವರನ್ನ ಮದುವೆಯಾದ್ರು. ಇದು ಅವರ ಲೈಫ್ಗೆ ಒಂದು ವರ ಅಂತಾನೆ ಹೇಳ್ಬೋದು. ಈ ಜೋಡಿ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ರೆಕಾರ್ಡ್ ಮಾಡಿದೆ ಅಂದ್ರೆ ಇವತ್ತಿಗೂ ಅವರ ಸಾಂಗ್ಸ್ ಎವರ್ಗ್ರೀನ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಲತಾ ಮಂಗೇಶ್ಕರ್ ಮತ್ತೆ ಆಶಾ ಭೋಸ್ಲೆ ಅವರ ನಡುವೆ ಕೋಲ್ಡ್ ವಾರ್ ಇದ್ದೇ ಇತ್ತು. ಯಾಕಂದ್ರೆ ಲತಾ ಮಂಗೇಶ್ಕರ್ ಅವರಿಗೆ ತನ್ನ ತಂಗಿ ಆಶಾ ಭೋಸ್ಲೆ ಅವರು 31 ವರ್ಷದ ಗಣಪತರಾವ್ ಭೋಸ್ಲೆ ಜೊತೆ ಎಸ್ಕೇಪ್ ಆಗಿದ್ದು ಇಷ್ಟ ಇರಲಿಲ್ಲ. ಹಾಗಾಗಿ ಸಿಂಗಿಂಗ್ ನಲ್ಲೂ ಕೂಡ ಅವರ ನಡುವೆ ದೊಡ್ಡ ಕಾಂಪಿಟೇಷನ್ ಇತ್ತು. ಲತಾಜಿ ಅವರು ತುಂಬಾ ಕ್ಲಾಸಿಕಲ್ ಮತ್ತೆ ಮೆಲೋಡಿಯಸ್ ಹಾಡುಗಳನ್ನ ಹಾಡ್ತಿದ್ರೆ ಆಶಾ ಅವರಿಗೆ ಬರೀ ಕ್ಯಾಚಿ ಮತ್ತೆ ಐಟಮ್ ಸಾಂಗ್ ಸಿಗ್ತಾ ಇತ್ತು. ಇದೇ ಕಾರಣಕ್ಕೆ ಆಶಾಜಿ ಮನಸ್ಸಲ್ಲಿ ಒಂದು ನೋವಿತ್ತು. ಅಕ್ಕರಿಗೆ ಸಿಗೋ ಗೌರವ ನನ್ಗೂ ಸಿಗ್ಬೇಕು ಅನ್ನೋ ಹಠ ಅವರಲ್ಲಿ ತುಂಬಾನೇ ಕಾಡ್ತಾ ಇತ್ತು. ಇಂಡಸ್ಟ್ರಿಯ ಮ್ಯೂಸಿಕ್ ಡೈರೆಕ್ಟರ್ಸ್ ಕೂಡ ಇವರಿಬ್ಬರನ್ನ ಕಂಪೇರ್ ಮಾಡಿ ಇಬ್ಬರ ನಡುವೆ ಗ್ಯಾಪ್ ಕ್ರಿಯೇಟ್ ಆಗೋಕೆ ಮೇನ್ ರೀಸನ್ ಆಗಿದ್ರು. ಕ್ರಮೇಣ ಇಬ್ಬರು ಒಂದಾಗಿ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಮರೆತು ಒಬ್ಬರಿಗೊಬ್ರು ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಶಾಜಿಯವರು ಯಾವಾಗ್ಲೂ ಹೇಳ್ತಾರೆ, ಅಕ್ಕ ಲತಾ ಅವರ ಹಾಡುಗಳನ್ನ ಕೇಳಿಯೇ ನಾನು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕೆ ಸಾಧ್ಯ ಆಯ್ತು ಅಂತ. ಅಕ್ಕ ತಂಗಿಯರ ಈ ಬಾಂಧವ್ಯ ಬಾಲಿವುಡ್ ಇತಿಹಾಸದಲ್ಲಿ ಒಂದು ದೊಡ್ಡ ಎಮೋಷನಲ್ ಸ್ಟೋರಿಯಾಗಿ ಇವತ್ತಿಗೂ ಉಳ್ಕೊಂಡಿದೆ. ಸ್ನೇಹಿತರೆ, ಆಶಾಜಿ ಅವರು ಬರೋಬ್ಬರಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 12,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಇವರ ಸಾಧನೆಗೆ ಇಂಡಿಯನ್ ಗವರ್ನಮೆಂಟ್ ಪದ್ಮ ವಿಭೂಷಣ ಮತ್ತೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಕೊಟ್ಟು ತುಂಬಾನೇ ದೊಡ್ಡ ಗೌರವವನ್ನ ಸಲ್ಲಿಕೆ ಮಾಡಿದೆ. ಇವರು ಕನ್ನಡದಲ್ಲೂ ಸಹ ಕೆಲವು ಹಾಡುಗಳನ್ನ ಹಾಡಿದ್ದಾರೆ. ಮೆಲೋಡಿ ಇರ್ಲಿ ಅಥವಾ ರಾಕ್ ಅಂಡ್ ರೋಲ್ ಇರ್ಲಿ, ಆಶಾಜಿ ಅವರ ವಾಯ್ಸ್ ರೇಂಜ್ ಚೇಂಜ್ ಆಗೋ ರೀತಿ ನೋಡಿ ಇವತ್ತಿನ ಸಿಂಗರ್ಸ್ ಕೂಡ ಶಾಕ್ ಆಗ್ತಾರೆ. ಸ್ನೇಹಿತರೆ, ಆಶಾಜಿ ಕೇವಲ ಒಬ್ಬ ಗ್ರೇಟ್ ಸಿಂಗರ್ ಅಷ್ಟೇ ಅಲ್ಲ, ಅವರು ಒಬ್ಬ ಎಕ್ಸಲೆಂಟ್ ಬಿಸ್ನೆಸ್ ವುಮನ್ ಕೂಡ ಹೌದು. ಮ್ಯೂಸಿಕ್ ಅಂದ್ರೆ ಎಷ್ಟು ಇಷ್ಟವೋ ಆಶಾಜಿ ಅವರಿಗೆ ಅಡಿಗೆ ಮಾಡೋದು ಅಂದ್ರೆ ಅಷ್ಟೇ ಪ್ಯಾಷನ್. ಹಾಗಾಗಿ ಅವರು
ಆಶಾಸ್ ಅನ್ನೋ ರೆಸ್ಟೋರೆಂಟ್ ಚೈನ್ ಶುರು ಮಾಡಿದ್ರು. ಇವತ್ತು ಈ ರೆಸ್ಟೋರೆಂಟ್ ದುಬೈ, ಕುವೈಟ್ ಮತ್ತೆ ಲಂಡನ್ ಅಂತಹ ಇಂಟರ್ನ್ಯಾಷನಲ್ ಸಿಟಿಗಳಲ್ಲಿ ತುಂಬಾನೇ ಫೇಮಸ್ ಆಗಿ ನಡೀತಾ ಇದೆ. ಇಲ್ಲಿ ಸಿಗೋ ಇಂಡಿಯನ್ ಕ್ಯೂಸಿನ್ ಮತ್ತೆ ಸ್ಪೆಷಲ್ ಆಶಾಜಿ ಅವರ ಸ್ಪೆಷಲ್ ರೆಸಿಪಿಗಳನ್ನ ಟೇಸ್ಟ್ ಮಾಡೋಕೆ ಅಂತಾನೆ ಫಾರಿನರ್ಸ್ ಕೂಡ ಕ್ಯೂ ನಿಂತಿರ್ತಾರೆ. ತಮಗೆ ಅಡಿಗೆಯಲ್ಲಿ ಇರೋ ನಾಲೆಜ್ ಅನ್ನೇ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಅದರಲ್ಲೂ ಕೂಡ ಸಕ್ಸಸ್ ಕಂಡಿರೋದು ನಿಜಕ್ಕೂ ಗ್ರೇಟ್ ಅಲ್ವಾ? ಸಿಂಗಿಂಗ್ ಇಂದ ಬರೋ ಇನ್ಕಮ್ ಜೊತೆಗೆ ಈ ಬಿಸ್ನೆಸ್ ಇಂದ ಕೂಡ ಅವರು ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಿದ್ದಾರೆ. ಲೈಫ್ ನಲ್ಲಿ ಎಷ್ಟೇ ಕಷ್ಟ ಬಂದು ಹೊಸ ಹಾದಿ ಹುಡುಕೋದು ಹೇಗೆ ಅನ್ನೋದಕ್ಕೆ ಆಶಾಜಿ ಅವರೇ ನಮ್ಗೆ ದೊಡ್ಡ ಇನ್ಸ್ಪಿರೇಷನ್. ಮ್ಯೂಸಿಕ್ ಮತ್ತೆ ಮಸಾಲಾ ಇವೆರಡನ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲಿಯೋಕೆ ಆಶಾಜಿ ಅವರಿಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇರೆ ಯಾರು ಇರೋಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಸಾಧನೆಯ ಶಿಖರದಲ್ಲಿದ್ರು ಆಶಾಜಿ ಅವರ ಪರ್ಸನಲ್ ಲೈಫ್ ನಲ್ಲಿ ಮಕ್ಕಳ ಸಾವು ದೊಡ್ಡ ಹೊಡೆತ ಕೊಟ್ಟು ಇದು ಅವರನ್ನ ಕಂಪ್ಲೀಟ್ ಆಗಿ ಕುಗ್ಗಿಸಿಬಿಟ್ಟು. ಅವರ ಮಗಳು ವರ್ಷಾ ಭೋಸ್ಲೆ 2012ರಲ್ಲಿ ಸೂಸೈಡ್ ಮಾಡ್ಕೊಂಡಾಗ ಆಶಾಜಿ ಅನುಭವಿಸಿದ ನೋವು ಬಹುಶಃ ಜಗತ್ತಿನ ಯಾವ ತಾಯಿಗೂ ಬರಬಾರದು. ಅದಾದ ಕೆಲವೇ ವರ್ಷಗಳಲ್ಲಿ ಅಂದ್ರೆ 2015ರಲ್ಲಿ ಅವರ ಮಗ ಹೇಮಂತ್ ಭೋಸ್ಲೆ ಕೂಡ ಕ್ಯಾನ್ಸರ್ ಇಂದ ಸಾವನ್ನಪ್ಪಿದ್ರು. ಇದು ಅವರ ಲೈಫ್ ನಲ್ಲಿ ದೊಡ್ಡ ಟ್ರಾಜಿಡಿ ಅಂತಾನೆ ಹೇಳ್ಬೋದು. ಇಷ್ಟು ದೊಡ್ಡ ಪೇನ್ ನುಂಗ್ಕೊಂಡು ಅವರು ಮತ್ತೆ ನಗ್ತಾ ಜನರ ಮುಂದೆ ಬರೋದು ಸುಲಭದ ಮಾತಲ್ಲ. ಆದ್ರೆ ಅವರು ಸಾಂಗ್ಸ್ ಮೂಲಕವೇ ಸಾಂತ್ವನ ಪಡ್ಕೊಂಡ್ರು. ಅವರ ಮೂರನೇ ಮಗ ಆನಂದ್ ಭೋಸ್ಲೆ ಅವರ ಜೊತೆ ಈಗ ಅವರ ತಮ್ಮ ಲೈಫ್ ಅನ್ನ ಕಲಿತಾ ಇದ್ದಾರೆ. ಅವರೇ ಈಗ ಆಶಾಜಿ ಅವರ ಪ್ರತಿಯೊಂದು ವಿಷಯವನ್ನ ನೋಡ್ಕೊಳ್ತಿದ್ದಾರೆ. ಲೈಫ್ ನಲ್ಲಿ ಎಷ್ಟೊಂದು ದೊಡ್ಡ ಹೆಸರು ಬಂದಿದ್ರು ಮಕ್ಕಳ ಅಗಲಿಕೆ ಮಾತ್ರ ಆಶಾಜಿ ಅವರ ಮನಸ್ಸಲ್ಲಿ ಒಂದು ಮಾಯದ ಗಾಯವಾಗೇ ಉಳಿದಿದೆ. ಸ್ನೇಹಿತರೆ, ಆಶಾ ಭೋಸ್ಲೆ ಅವರು ನೂರಾರು ಸಂಕಷ್ಟಗಳ ನಡುವೆಯೂ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬಂದ ಸಾಕ್ಷಾತ್ ಧೈರ್ಯದ ಸಂಕೇತ ಅಂದ್ರೆ ತಪ್ಪಾಗಲ್ಲ. ನೋವು, ಸಾವು ಮತ್ತೆ ಕಾಂಟ್ರವರ್ಸಿಗಳನ್ನ ಮೆಟ್ಟಿ ನಿಂತು ಜೀವನ ಸಾಗಿಸಿದ್ದಾರೆ. ಇವತ್ತು ಆಶಾ ಭೋಸ್ಲೆ ಅವರು ಅಗಲಿರೋದು ಇಡೀ ಮ್ಯೂಸಿಕ್ ಇಂಡಸ್ಟ್ರಿಗೆ ತುಂಬಾ ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.